ಇವತ್ತು ನಮ್ಮ ಅನುರಾಗ ಮಕ್ಕಳ ಮನೆಯಲ್ಲಿ 77ನೇ ವರ್ಷದ ಗಣರಾಜ್ಯೋತ್ಸವವನ್ನ ವಿದ್ಯುಕ್ತವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇಂದಿನ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಅಪ್ಪಣ್ಣರವರು ನಿವೃತ್ತ ಯೋಧರು ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದು ಧ್ವಜಾರೋಹಣ ನಡೆಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೇವೆ. ಹಾಗೆಯೇ ನಮ್ಮ ಆತ್ಮೀಯರು ರೈತ ಸಂಘದ ಮುಖಂಡರು ಆದಂತಹ ದೇವರಹಳ್ಳಿಯ ಶ್ರೀ ನಂದೀಶ್ ಅವರು ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಧ್ವಜಾರೋಹಣವನ್ನ ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಕೋರ್ತೇವೆ. ಹಾಗೆಯೇ ನಮ್ಮ ಆತ್ಮೀಯರು ದೇವರಹಳ್ಳಿ ಗ್ರಾಮದ ಮುಖ್ಯಸ್ಥರಾದಂತ ನಮ್ಮ ಶ್ರೀ ಪರಮೇಶ್ವರ್ ಅವರು ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಕೋರ್ತೇವೆ. ಹಾಗೆಯೇ ನಮ್ಮ ಸ್ನೇಹಿತರು ಆತ್ಮೀಯರಾದಂತ ಶ್ರೀ ಮಂಜುನಾಥ್ ಅವರು ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಕೋರ್ತೇವೆ. ಹಾಗೆಯೇ ನಮ್ಮ ಆತ್ಮೀಯರು ದೇವರಹಳ್ಳಿ ಗ್ರಾಮಸ್ಥರಾದಂತ ಶ್ರೀ ವೀರಭದ್ರಾಚಾರ್ಯರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಕೋರ್ತೇವೆ. ಹಾಗೆಯೇ ನಮ್ಮ ಆತ್ಮೀಯರಾದಂತ ಶ್ರೀ ಗಂಗಾಧರವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನ ಕೋರ್ತೇನೆ. ಹಾಗೆಯೇ ನಮ್ಮ ಮನೆಯ ಮಕ್ಕಳ ಮನೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಹಾಜರಾಗಿದ್ದಾರೆ. ಈ ವಿದ್ಯಾರ್ಥಿಗಳು ಎಲ್ಲ ಹಾಜರಾಗಿದ್ದಾರೆ. ನಿಮಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ವೈಯಕ್ತಿಕವಾಗಿ ಹಾರ್ದಿಕ ಸ್ವಾಗತವನ್ನ ಕೋರ್ತೇನೆ. ಗಂಗಾಧರ ಕೂಡ ಹಾಗೂ ಅನುರಾಗ್ ಸೇವಾ ಟ್ರಸ್ಟ್ ಸಂಸ್ಥಾಪಕರಾದ ಡಿಜಿ ಸೋಮಶೇಖರ್ ಚಿಕ್ಕಪ್ಪವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಎಪ್ಪತ್ತ 77ನೇ ಗಣರಾಜ್ಯೋತ್ಸವದ ಕುರಿತು ಅಪ್ಪಣ್ಣವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾರೆ. ಎಲ್ರಿಗೂ ನಮಸ್ಕಾರ. ನೆರೆದಿರ್ತಕ್ಕಂಥ ಅತಿಥಿಗಳಿಗೂ, ಮಕ್ಕಳ ಮನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸೋಮಶೇಖರ್ ಅವ್ರಿಗೂ, ಮಕ್ಕಳ ಮನೆಯ ಎಲ್ಲ ಸದಸ್ಯರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನಗೆ ಇಲ್ಲಿ ಕರೆದು ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಸೋಮಶೇಖರ್ ಅವ್ರಿಗೆ ನನ್ನ ವಂದನೆಗಳು. 77ನೇ ಗಣರಾಜ್ಯೋತ್ಸವ ಏನಿದೆ, ನಾವು ಭಾಳ ನಮ್ರತೆಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇದು ನಮಗೆ ಸಿಕ್ಕಿರತಕ್ಕಂಥ ಬಳುವಳಿ ಅಲ್ಲ. ಇದರ ಹಿಂದೆ ಸಾಕಷ್ಟು ಪ್ರಯತ್ನಗಳು, ಸಾವು ನೋವುಗಳು ಎಲ್ಲ ಆಗಿದೆ ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು. ಇದನ್ನ ನಾವು ಇವತ್ತು ಆಚರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಯಾರ್ಯಾರು ಇದ್ರ ಹಿಂದೆ ಇದಾರೋ ಅವರೆಲ್ಲರನ್ನು ನಾವು ಸ್ಮರಿಸೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಈ ಸಂಸ್ಥೆ ಭಾಳ ಉತ್ತಮವಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಭಾಳ ಶ್ಲಾಘನೀಯ. ಅದೇ ರೀತಿ ಇಂಥ ಕಾರ್ಯಕ್ರಮಗಳನ್ನ ಭಾಳ ಅಚ್ಚುಕಟ್ಟಾಗಿ, ಚಿಕ್ಕದಾದರೂ ಚೊಕ್ಕವಾಗಿ ಇಲ್ಲಿ ಆಯೋಜಿಸಿರತಕ್ಕಂಥದ್ದು ಭಾಳ ಖುಷಿ ತರ್ತಕ್ಕಂಥ ವಿಷಯ. ಇದೇ ರೀತಿ ಈ ಸಂಸ್ಥೆ ಮುಂದಕ್ಕೆ ಭಾಳ ಉತ್ತಮವಾಗಿ ಬೆಳೆದು ಆಲದ ಮರದಂತೆ ದೊಡ್ಡದಾಗಿ ಬೆಳೆದು ಸಮಾಜದಲ್ಲಿ ಇನ್ನೂ ಉತ್ತಮ ಕೆಲಸಗಳನ್ನ ಮಾಡ್ತಾ ಹೆಸರುವಾಸಿ ಆಗಲಿ. ಇದಕ್ಕೆಲ್ಲದಕ್ಕೂ ನಮ್ಮ ಸೇವೆ ಇರುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಎಲ್ರಿಗೂ
ಇನ್ನೊಂದ್ಸರಿ ನಾನು ಗಣರಾಜ್ಯೋತ್ಸವದ ಆರೈಕೆಯನ್ನು ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.